ನಾವಿಲ್ಲಿ ಇವತ್ತು ಸೇರೋ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ 25,000ಕ್ಕಿಂತಲೂ ಹೆಚ್ಚು ಶಾಲೆಗಳನ್ನು ಮುಚ್ಚುವ ಪ್ರಸ್ತಾಪ ಸರ್ಕಾರ ಘೋಷಿಸಿದೆ. ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಮ್ಯಾಗ್ನೆಟ್ ಸ್ಕೂಲ್ ಅಥವಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನ ತೆರಿತಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಒಂದ್ ಪಂಚಾಯತಿಗೆ ಬರೀ ಒಂದೇ ಶಾಲೆ ತೆಗಿತಿದ್ದಾರೆ. ಹಾಗಂದ್ರೆ ಪುಟ್ ಮಕ್ಕಳು ಅದ್ ಶಾಲೆ ಎಷ್ಟು ದೂರ ಇದ್ರು ಅಷ್ಟು ದೂರ ಹೋಗ್ಬೇಕಾಗತ್ತೆ. ಒಂದು ಪಂಚಾಯತ್ ಅಲ್ಲಿ 4 ಹಳ್ಳಿಗಳು ಬಂದ್ರೆ ಆ ಹಳ್ಳಿಗಳಿರೋ ಮಕ್ಕಳೆಲ್ಲ ಅಲ್ಲಿವರೆಗೂ ಹೋಗ್ಬೇಕಾಗತ್ತೆ. ಮತ್ತೆ ಇದಕ್ಕೆ ಲೋನ್ ಬಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಬರ್ತಿದೆ. ಅದರಿಂದ ಯಾಕೆ ಬರ್ತಿದೆ, ಅದ್ರ ರೀಸನ್ ಏನು, ಕರ್ನಾಟಕದಲ್ಲಿ ಅವ್ರ ಬಜೆಟ್ ಎಲ್ಲ ಎಲ್ಲಿ ಹೋಗ್ತಿದೆ, ಅದು ನಮ್ಮ ಪ್ರಶ್ನೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಈ ವಿಲೀನ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಶಾಲೆಗಳನ್ನ ವಿಲೀನ ಮಾಡ್ತಿದೀವಿ, ಮರ್ಜ್ ಮಾಡ್ತಿದೀವಿ. ಏನಕ್ಕೆ ಮರ್ಜ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ದಾಖಲೆ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ದಾಖಲೆ ಹೇಗೆ ಕಡಿಮೆ ಇದೆ, ಅದ್ರದ್ದು ಕ್ಯಾಲ್ಕುಲೇಷನ್ ಯಾವುದು ಸ್ಪಷ್ಟವಿಲ್ಲ. ಅದೊಂದು ರೀಸನ್ ಇದೆ. ಮತ್ತೆ ಮಕ್ಕಳಿಗೆ ಈ ಶಾಲೆಗಳೆಲ್ಲ ಇಷ್ಟು ದೂರ ಇದ್ರೆ ಅವರಿಗೆ ಅವ್ರ ಹಕ್ಕಿನ ಶಿಕ್ಷಣ ಪಡೆಯಲು ಕಷ್ಟ ಆಗ್ಬೋದು. ರೈಟ್ ಟು ಎಜುಕೇಶನ್ ಪ್ರಕಾರ 1 ರಿಂದ 5ನೇ ತರಗತಿ ಮಕ್ಕಳಿಗೆ 1 ಕಿಲೋಮೀಟರ್ ಹತ್ತಿರದಲ್ಲಿ ಸರ್ಕಾರಿ ಶಾಲೆ ಇರಬೇಕು. ಆದ್ರೆ ಇದು ನೇರ ವಿರೋಧವಾಗಿದೆ. ಅದೊಂದು ಕಾರಣ. ನಾವು ಐಸಾ ಇಂದ ನಮ್ಮ ಬೇಡಿಕೆಗಳೇನಂದ್ರೆ ಕರ್ನಾಟಕ ಬಜೆಟ್ ಇಂದ 25% ಎಜುಕೇಶನ್ ಕೊಡಬೇಕು. ಮತ್ತೆ ಈ ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜ್ಗಳ ಫೀಸ್ ಎಲ್ಲ ರೆಗ್ಯುಲೇಟ್ ಮಾಡಬೇಕು. ಇದು ಈ ತರ ಶಾಲೆಗಳು 25,000 ಶಾಲೆಗಳ ಮುಚ್ಚೋದ್ರಿಂದ ಪ್ರೈವೇಟ್ ಅವರಿಗೆ ದಾರಿ ಮಾಡ್ತಾ ಇದ್ದೀರಾ. ಅದೊಂದು ತಪ್ಪು. ಆಮೇಲೆ ಎಷ್ಟೊಂದು ಗವರ್ಮೆಂಟ್ ಸ್ಕೂಲ್ಸು ಅಲ್ಲಿ ವ್ಯವಸ್ಥೆ ತುಂಬಾ ಬ್ಯಾಡ್ ಆಗಿದೆ. ಅಲ್ಲಿ ಫಸ್ಟ್ ಡೆವಲಪ್ ಮಾಡಬೇಕು. ಅಲ್ಲಿ ಎಷ್ಟೊಂದು ಟೀಚರ್ಸ್ ಎಲ್ಲ ಇಲ್ಲ, ಅಲ್ಲಿ ಫಸ್ಟ್ ರೆಕ್ರೂಟ್ ಮಾಡಬೇಕು. ಅದೆಲ್ಲ ಮಾಡಬೇಕು. ಮಕ್ಕಳ ಭವಿಷ್ಯನ ಮನಸ್ಸಲ್ಲಿ ಇಟ್ಕೊಂಡು ಡೆವಲಪ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.